ಚೇತನ್ ಅಹಿಂಸಾ ಬೆಳಿಗ್ಗೆ ಹೇಳಿದ್ರೆ ಹಿಂಸೆಗೆ ಪ್ರಚೋದನ ಕೊಡೋ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. 3 ಸಿನಿಮಾ ತೆಗೆದಿರೋ ಯೋಗ್ಯತೆ ಇಲ್ದಿರೋ ನೀನ್ಗೆ ಹೆಂಗೆ ಪ್ರಶ್ನೆ ಮಾಡ್ತೀಯಾ? ಮಿಸ್ಟರ್ ಚೇತನ್, ಯು ಕಮ್ ಅಂಡ್ ಕಂಟೆಸ್ಟ್ ಒಂದು ಪಂಚಾಯತ್ ಎಲೆಕ್ಷನ್. ನೀನ್ ಯಾವ ದಾಸಯ್ಯನೇ ನೀನು ಕೇಳಕ್ಕೆ? ನಿಮ್ಮ ಬೆಂಕಿ ಹಚ್ಚೋ ಕೆಲಸವನ್ನ ಬಿಟ್ಟು ಫಸ್ಟ್ ಅಹಿಂಸಾ ಅಂತ ತೆಗೀರಿ. ನಿಮ್ಗೆ ಅಹಿಂಸಾ ಅಂತ ಇಟ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ. ಯಾರೋ ಸ್ಟೇಜ್ ಹಾಕಿರ್ತಾರೆ, ಯಾರೋ ಒಂದು ಹೋರಾಟಕ್ಕೆ ಅಲ್ಲಿ ಹೋಗಿ ಭಾಷಣ ಬಗೆಯೋದು ಬರೋದು, ಅಷ್ಟೇ ನಿಮ್ ಕೆಲಸ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ವಿಚಾರದ ಬಗ್ಗೆ ಈಗಾಗಲೇ ನಟ ಚೇತನ್ ಅವರು ಒಂದು ಪೋಸ್ಟನ್ನು ಕೂಡ ಮಾಡಿದರು, ಟ್ವೀಟನ್ನು ಮಾಡಿದರು. ಈಗಾಗಲೇ ಅದಕ್ಕೆ ಒಂದಷ್ಟು ರಾಜ್ಕುಮಾರ್ ಅಭಿಮಾನಿಗಳು ವಿರೋಧವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಕ್ಷಮೆಯನ್ನು ಕೂಡ ನಟ ಚೇತನ್ ಅಹಿಂಸಾ ಅವರು ಕೇಳಿದರು. ಅದಾದ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದರು. ಆ ನಂತರದಲ್ಲಿ ಮತ್ತೆ ಚೇತನ್ ಅಹಿಂಸಾ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಮಾತುಗಳನ್ನು ಹೇಳಿರುವಂಥದ್ದು. ಅಂದರೆ 3 ಬಾರಿ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನು ಮಾತಾಡುವಂತಹ ನೈತಿಕತೆ ಇದೆ ಅನ್ನೋದು ಕೂಡ ಪ್ರಶ್ನೆ ಮಾಡಿದರು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ JDSನ ವಕ್ತಾರರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ವಿಚಾರದ ಬಗ್ಗೆ ಆಕ್ಷೇಪಾರ್ಹತಹ ಟ್ವೀಟ್ ಮಾಡಿರುವಂಥದ್ದು, ಅದಾದಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದರು. ರಿಯಾಕ್ಟ್ ಮಾಡಿದ ನಂತರದಲ್ಲಿ ಮತ್ತೆ ಚೇತನ್ ಅಹಿಂಸಾ ಅವರು ಕೂಡ ಹೇಳಿದ್ದಾರೆ, 3 ಬಾರಿ ಸೋತಂತಹ ಲೀಡರಿಗೆ ಏನಿದೆ ನೈತಿಕತೆ ಇದೆ ಮಾತಾಡಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದರು. ಏನು ಹೇಳ್ತೀರಾ ಅಂತ ಹೇಳಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಇದಕ್ಕೆ ಮತ್ತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. JDSನ ರಾಜ ವಕ್ತಾರರಿದ್ದೀರಿ, 3 ಬಾರಿ ಸೋತಿರುವಂಥದ್ದು ಹೌದು, ನೆಕ್ಸ್ಟ್ ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀರಿ ಏನು ಅಂತ? ಚೇತನ್ ಅಹಿಂಸಾ ಬೆಳಿಗ್ಗೆ ಹೇಳಿದ್ರೆ ಹಿಂಸೆಗೆ ಪ್ರಚೋದನ ಕೊಡೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಳೆದ 16 ವರ್ಷಗಳಿಂದ ನೋಡಿದ್ರಿ ನೀವು. 2 ಪಂಗಡಗಳ ನಡುವೆ, ಜಾತಿಗಳ ನಡುವೆ, ಧರ್ಮಗಳ ನಡುವೆ, ರಾಜಕೀಯ ಪಕ್ಷಗಳ ನಡುವೆ ಬೆಂಕಿ ಹಚ್ಚುವ, ಹಿಂಸೆಗೆ ಪ್ರಚೋದನೆ ಮಾಡುವ ಕೆಲಸವನ್ನು ಅಹಿಂಸಾ ಅಂತ ಹೆಸರಿಟ್ಕೊಂಡು ಹಿಂಸೆ ಕೊಡುವ ಕೆಲಸವನ್ನು ಚೇತನ್ ಅವರು ಮಾಡ್ತಾಯಿದ್ದಾರೆ. ಮತ್ತು ಇವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ, 3 ಬಾರಿ ಸೋತಿರ್ತಕ್ಕಂಥವ್ರನ್ನ ಹೇಗೆ ಪ್ರಶ್ನೆ ಮಾಡ್ತೀವಿ ಅಂತ. 3 ಸಿನಿಮಾ ತೆಗೆದಿರೋ ಯೋಗ್ಯತೆ ಇಲ್ದಿರೋ ನೀನ್ಗೆ ಹೆಂಗೆ ಪ್ರಶ್ನೆ ಮಾಡ್ತೀಯಾ? ನೀವು ಹೆಂಗೆ ಪ್ರಶ್ನೆ ಮಾಡ್ತೀರಾ? ನಿಮ್ಗೆ ಯಾವ ನೈತಿಕತೆ ಇದೆ? ನಿಮ್ಗೆ ಯಾವ ಯೋಗ್ಯತೆ ಇದೆ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಲ್ಲೆಲ್ಲೋ ವೀಸಾ ತಗೊಂಡು ನೀವು ಅಲ್ಲಿದ್ದಂಥವ್ರು, ನಿಮ್ಮ ಮೂಲ ನಿವಾಸಿಗಳು ಎಲ್ಲ ಅಮೇರಿಕದವ್ರು. ನಿಮ್ಗೆ ಯಾವ ನೈತಿಕತೆ ಇದೆ ರೀ? ನಿಮ್ಗೆ ಯಾವ ನೈತಿಕತೆ ಇದೆ? ನಿಖಿಲ್ ಕುಮಾರಸ್ವಾಮಿ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಅಲ್ಪ ಸೇವೆಯನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ಸೇವೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಚಿತ್ರರಂಗದ ಮೂಲಕನೇ ತಮ್ಮ ಜೀವನವನ್ನು ಆರಂಭಿಸಿದಂಥವ್ರು, ಚಿತ್ರರಂಗಕ್ಕೆ ಅನೇಕ ದೊಡ್ಡ ಮಟ್ಟದ ಯಶಸ್ವಿ ಚಿತ್ರಗಳನ್ನು ಕೊಟ್ಟಂಥವ್ರು, ಚಿತ್ರರಂಗಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂಥವ್ರು ಕುಮಾರಸ್ವಾಮಿ ಅವರು. ಆ ಕುಟುಂಬದವರು ಆಗಿ ಮತ್ತು ತಾವು ಕೂಡ ನಾಯಕ ನಟನಾಗಿ ಚಲನಚಿತ್ರಗಳಲ್ಲಿ ನಟಿಸಿ ಅದ್ರ ಮೂಲಕ ಚಲನಚಿತ್ರದ ಬಗ್ಗೆ ಈ ಒಂದು ವಿಷಯ ಬಂದಾಗ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ನೀವು 3 ಸರಿ ಸೋತಿದ್ದೀನಿ ಅಂದರೆ ನೀನು ಬಂದು ನಿಂತ್ಕೊಳ್ಳ, ಒಂದು ಪಂಚಾಯತಿ ನಿಂತ್ಕೊಳ್ಳ ನೀನು. ಮಿಸ್ಟರ್ ಚೇತನ್, ಯು ಕಮ್ ಅಂಡ್ ಕಂಟೆಸ್ಟ್ ಒಂದು ಪಂಚಾಯತ್ ಎಲೆಕ್ಷನ್, ದೆನ್ ಐ ವಿಲ್ ರಿಯಾಕ್ಟ್. ನಿನಗೆ ಯಾವ ಯೋಗ್ಯತೆ ಇದೆ ಮಾತಾಡೋಕ್ಕೆ? ನಿಖಿಲ್ ಅವ್ರಿಗೆ ಚಿತ್ರರಂಗದಲ್ಲಿದ್ದು ಚಿತ್ರರಂಗದಲ್ಲಿ ಬದುಕಿರೋರು ಅವರು, ಅವ್ರಿಗೆ ರಿಯಾಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ನಿನಗೆ ಯಾವ ನೈತಿಕತೆ ಇದೆ? ನೀನು ಯಾವ ದಾಸಯ್ಯನೇ ನೀನು ಕೇಳೋಕ್ಕೆ? ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಎಸ್ ನೀನು ಆ ರೀತಿ ಪ್ರಶ್ನೆ ಮಾಡೋದಾದರೆ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಅತ್ಯುನ್ನತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟನಾಗಲ್ಲ, ಅವರು ಒಬ್ಬ ರಂಗಭೂಮಿ ಕಲಾವಿದರಾಗಿ, ಒಬ್ಬ ಹಾಡುಗಾರರಾಗಿ, ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಹೋರಾಟಕ್ಕೆ, ಗೋಕಾಕ್ ಚಳುವಳಿಗೆ ತನ್ನನ್ನು ತಾವು ಅರ್ಪಿಸಿಕೊಂಡು ಚಳುವಳಿಗೆ ಮೂಲಕ ಈ ನಾಡಿಗೆ ಹೆಸರು ತಂದು ಕೊಟ್ಟವರು. ಎಸ್, ಅವ್ರ ಹೆಸರಲ್ಲಿ 2.5 ಎಕರೆ ಕೊಟ್ಟಿದ್ವಿ. ನೀವು ಅದರಲ್ಲಿ ಕೇಳಿ, ಆ 2.5 ಎಕರೆನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪೂರಕವಾದ ಕೆಲಸಗಳನ್ನು ಮಾಡಿ, ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಚಿತ್ರಕಲೆಗಳನ್ನು, ಅವ್ರಿಗೆ ಸಂಬಂಧಪಟ್ಟಂಥ ಒಂದು ವಸ್ತು ಸಂಗ್ರಹಾಲಯವನ್ನು, ಅವರಿಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಮಾಡಿ ಅಂತ ಕೇಳಿ. ನಿಮ್ಮ ಮೂಲ ಪ್ರಶ್ನೆ ತಪ್ಪಿದೆ. ಯಾಕೆ ಕೊಟ್ಟರೆ ಅಂದರೆ ಅನೇಕ ನಾಯಕರುಗಳಿಗೆ, ಅನೇಕ ಸಾಹಿತಿಗಳಿಗೆ, ಅನೇಕ ಈ ದೇಶದ, ಈ ರಾಜ್ಯದ ಪರವಾಗಿ ಕೆಲಸ ಮಾಡಿದಂಥ ಎಲ್ರಿಗೂ ನಾವು ಒಂದಷ್ಟು ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕುವೆಂಪುರವ್ರು ಕೊಟ್ಟಿಲ್ವಾ? ಅನೇಕ ಸಾಹಿತಿಗಳಿಗೆ ಕೊಟ್ಟಿಲ್ವಾ? ಹಾಗೆ ನೀವು ಅನೇಕ ಮುಖ್ಯಮಂತ್ರಿಗಳಿಗೆ, ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿಲ್ವಾ? ಹೀಗೆ ಸಾಹಿತಿಗಳಿಗೆ, ಚಿಂತಕರಿಗೆ, ರಾಜಕಾರಣಿಗಳಿಗೆ ಈ ರೀತಿ ಕೊಡುವ ಒಂದು ಸಂಪ್ರದಾಯ ಇದೆ. ಯಾಕಂದರೆ ಅವರು ಈ ನಾಡಿಗೆ ಕೊಟ್ಟಂತಹ ಅನನ್ಯ ಸೇವೆಯನ್ನು ಗಣಿಸಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನೀವು ಅದಕ್ಕೆ ಪೂರಕವಾಗಿ ಸ್ಪಂದಿಸೋದು ಬಿಟ್ಬಿಟ್ಟು ಬೆಂಕಿ ಹಚ್ಚೋ ಕೆಲಸ ಮಾಡಿದಿರಲ್ಲ, ನಿಮ್ಮ ಬೆಂಕಿ ಹಚ್ಚೋ ಕೆಲಸವನ್ನು ಬಿಟ್ಟು ಫಸ್ಟು ಅಹಿಂಸಾ ಅಂತ ತೆಗೀರಿ. ನಿಮಗೆ ಅಹಿಂಸಾ ಅಂತ ಇಟ್ಕೊಳ್ಳೋ ಯಾವ ಯೋಗ್ಯತೆಯೂ ಇಲ್ಲ.
ಫಸ್ಟ್ ಆಫ್ ಆಲ್ ನಿಖಿಲ್ ಅಣ್ಣವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿಮಗಿಲ್ಲ. ಅವರು 3 ಸರಿ ಸೋತಿದ್ರು, ಮನೇಲಿ ಕೂತ್ಕೊಳ್ದೇನೆ ಇವತ್ತು ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾಡಿನಾದ್ಯಂತ ಇವತ್ತು ಈ JDS ಪಕ್ಷವನ್ನು ಕಟ್ತಾ ಕಾರ್ಯಕರ್ತರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಈ ನಾಡಿನ ಅನೇಕ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾಯಿದ್ದಾರೆ. ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಇವತ್ತು ಆನೆ ದಾಳಿ ಮಾಡಿದೆ, ಕರಡಿ ದಾಳಿ ಮಾಡಿದೆ, ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನೀವು ಇಲ್ಲಿ ಯಾವುದೋ ರಸ್ತೆಗಳಿಗೆ ಕಲ್ಲು ಗುಂಡಿ ಬಿದ್ದಿದೆ, ಇವತ್ತು ಗುಂಡಿ ಮುಚ್ಚೋರಿಲ್ಲ, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರು. ಇವತ್ತು ಪ್ರಗತಿಪರ ಹೋರಾಟಗಳಲ್ಲಿ ಚಿಂತನೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂತಹ ಮತ್ತು ಈ ನಾಡಿನ ಅಭ್ಯುದಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ನಿಖಿಲ್ ಅವರು. ಮನೇಲಿ ಕೂರದೇನೆ ಈ ನಾಡಿನ ರೈತರ ಪರವಾಗಿ ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿ ಟೀಕೆ ಮಾಡೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಫಸ್ಟು ಆ 2+1 3 ಫಿಲಮ್ ತೆಗಿಲಿಲ್ಲ. ಆ 2 ಫಿಲಮ್ಗೆ ನಿಂತೋಗೋದೆ. ಒಂದೇ ಫಿಲಮ್ ನೋಡೋದ್ರಿಂದ ಇನ್ನೊಂದು ಫಿಲಮ್ ಯಾವುದೊಂದು ನಂಗೆ ಗೊತ್ತಿಲ್ಲ. ಇನ್ನು ಎಲ್ಲಿ ಏನು ಮಾಡ್ತಾಯಿದ್ರಿ ನೀವು ಏನು ಮಾಡ್ತಾಯಿದ್ರಿ ಹೇಳಿ? ಯಾರೋ ಸ್ಟೇಜ್ ಹಾಕಿರ್ತಾರೆ, ಯಾವುದೋ ಒಂದು ಹೋರಾಟಕ್ಕೆ ಅಲ್ಲಿ ಹೋಗಿ ಭಾಷಣ ಬಗೆಯೋದು ಬರೋದು, ಅಷ್ಟೇ ನಿಮ್ಮ ಕೆಲಸ. ನನಗೆ ಗೊತ್ತಿರೋ ಹಾಗೆ ನೀವು ಇನ್ನೇನು ಮಾಡ್ತಾಯಿಲ್ಲ. ಫಸ್ಟು ನೀವು ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಕಂಟೆಸ್ಟ್ ಮಾಡಿ ಗೆದ್ದು ಆಮೇಲೆ ಈ ಸವಾಲು ಹಾಕಿ ನಾವು ಸವಾಲನ್ನು ಸ್ವೀಕರಿಸ್ತೀವಿ. ಚೇತನ್ ಅಹಿಂಸೆ ಅವರಿಗೆ ಪ್ರದೀಪ್ ಅವರೇನು ಸವಾಲು ಹಾಕ್ತಿರುವಂಥದ್ದು ಗ್ರಾಮ ಪಂಚಾಯತಿಗೆ ಅಥವಾ ಚುನಾವಣೆ ನಿಲ್ಲಿ ಅನ್ನುವಂಥದ್ದು ಸವಾಲ ನೇರವಾಗಿ ಅವರು ಯಾವುದಾದ್ರು ಗ್ರಾಮ ಪಂಚಾಯತಿಗಾರು ನಿಂತ್ಕೊಳ್ಳಿ, ಇಲ್ಲ ಯಾವುದಾದ್ರು ಕಾರ್ಪೊರೇಷನ್ಗಾರು ನಿಂತ್ಕೊಳ್ಳಿ, ಗೆದ್ದು ತೋರಿಸಿ ಆಮೇಲೆ MLA ಅವ್ರ ಬಗ್ಗೆ ನಿಖಿಲ್ ಅವ್ರ ಬಗ್ಗೆ ಮಾತಾಡಲಿ. ಅದೇ ನನ್ನ ಸವಾಲು ಇದೆ. ಯಾಕೆಂದರೆ ನೀವು ಅಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಗಾಜಿನ ಮನೆ ಕೂತ್ಕೊಂಡು ಕಲ್ಲೊಡೆಯೋದಲ್ಲ. ಇವತ್ತು ನಿಖಿಲ್ ಅವರು ಮಂಡ್ಯ ಅಂತ ಅವ್ರಿಗೆ ಸಂಬಂಧಪಟ್ಟದ್ರೆ ಎಲ್ಲೋ ಹೋಗಿ ನಿಂತ್ಕೊಂಡ್ರು. ಮಂಡ್ಯ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನಿಂತ್ಕೊಂಡ್ರು, ಚನ್ನಪಟ್ಟಣ ಕಾನ್ಸ್ಟಿಟ್ಯೂನ್ಸಿಗೆ ನಿಂತ್ಕೊಂಡ್ರು, ರಾಮನಗರ ಕಾನ್ಸ್ಟಿಟ್ಯೂನ್ಸಿಗೆ ಅಂದರೆ ಅವರೆಲ್ಲೂ ಒಂದು ರಿಜಿಡ್ಡಾಗಿ ಯಾವುದೋ ಒಂದು ಪ್ಲೇಸಿಗೆ ನಿಂತ್ಕೊಂಡಂಥವ್ರಲ್ಲ. ದೊಡ್ಡ ಮಟ್ಟದ ಈ ಕಾರ್ಯಕರ್ತರನ್ನ ಉಳಿಸ್ಬೇಕು ಅನ್ನೋಕೊಂಡು ಈ ಪಕ್ಷವನ್ನು ಉಳಿಸ್ಬೇಕು ಅಂತ ತಲೆ ಕೊಟ್ಟಿರ್ತಕ್ಕಂಥದ್ದು. ಅವ್ರು ವ್ಯವಸ್ಥಿತವಾಗಿ ತಂತ್ರ ರೂಪಿಸಿ ಗೆಲ್ಲೇಬೇಕು ಅಂತ ಮಾಡಿದರೆ ಅದು ಬೇರೆ ರೀತಿ. ಆಮೇಲೆ ಕಾರ್ಯಕರ್ತಿಗೆ ಸ್ಪಂದಿಸಿ ನಿಂತ್ಕೊಂಡದವೆ ಯಾವ ಚುನಾವಣೆಗಳು ಅವ್ರು ಸ್ವತಃ ಇಷ್ಟಪಟ್ಟು ನಿಂತ್ಕೊಂಡವಲ್ಲ. ನಮ್ಮ ಕಾರ್ಯಕರ್ತರ ಆಶೋತ್ತರಗಳಿಗೆ ಬೆಲೆ ಕೊಟ್ಟು ನಿಂತ್ಕೊಂಡದ್ದು. ಅವ್ರು ಯಾವುದೇ ಕಾರಣ ಅವ್ರು ಇಷ್ಟಪಟ್ಟದ್ದಲ್ಲ, ನಾವು ಸ್ವತಃ ನೋಡಿರ್ತಕ್ಕಂಥವ್ರು. ಮಂಡ್ಯಕ್ಕೆ ಯಾರು ಕರ್ಕೊಂಡೋದ್ರು? ನಮ್ಮ ಕಾರ್ಯಕರ್ತರೇ ಕರ್ಕೊಂಡೋದ್ರು. ಚನ್ನಪಟ್ಟಣಕ್ಕೆ ಯಾರು ಕರ್ಕೊಂಡೋದ್ರು? ನಮ್ಮ ಕಾರ್ಯಕರ್ತರೇ ಕರ್ಕೊಂಡೋದ್ರು. ಅವ್ರು ಯಾರು ಇಷ್ಟಪಟ್ಟದ್ದಲ್ಲ ಪಾಪ. ಆದರೆ ನಾವು ಇವತ್ತು ಅವ್ರ ಜೊತೆಗೆ ನಿಂತಿದ್ದೀವಿ. ಮುಂದೆ ಅವರು ಈ ರಾಜ್ಯದ ದೊಡ್ಡ ಯಶಸ್ವಿ ನಾಯಕನಾಗಿ ಬರ್ತಾರೆ, ಅದನ್ನು ನೀವು ನೋಡ್ತೀರಿ. ಹಾಗೆ ಚೇತನ್ ಅವರು ನೋಡ್ತಾರೆ. ಓಕೆ, ಕೊನೆಯದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನೆಕ್ಸ್ಟು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಕುತೂಹಲ ಇದೆ. ಆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಏನು? ಅಲ್ಲ, ಚರ್ಚೆ ಅನೇಕ ಕ್ಷೇತ್ರಗಳಾಗ್ತಾ ಇದೆ. ನೀವು ಅನೇಕ ಕ್ಷೇತ್ರಗಳಲ್ಲಿ ಅವ್ರ ಬಗ್ಗೆ ಡಿಮ್ಯಾಂಡ್ ಇದೆ. ಮಂಡ್ಯನೂ ಇದೆ, ಚನ್ನಪಟ್ಟಣ, ರಾಮನಗರ, ಯಶವಂತಪುರ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರ ಬಗ್ಗೆ ಡಿಮ್ಯಾಂಡ್ ಇದೆ. ಯಾವುದಾದ್ರು ಒಂದು ಕ್ಷೇತ್ರವನ್ನು ಆ ಕೊನೆಗಳಿಗೆ ಆಯ್ಕೆ ಮಾಡ್ತಾರೆ. ದಯಮಾಡಿ ಅಲ್ಲಿವರೆಗೂ ಕಾದು ನೋಡಿ. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.